ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಮಾತ್ರ ಇದು ಅನುಷ್ಠಾನ ಆಗಿದ್ದರಿಂದ ಅಲ್ಲಿ ನಾವು ಅದನ್ನು ಹಿಂಪಡೆದು ನಾವು ಹೊಸದಾಗಿ ಮಧ್ಯಂತರ ವರದಿ ಮೇಲೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಅದರಿಂದ ಇಂಪಾರ್ಟೆಂಟ್ ಏನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಲಾಸ್ಟ್ SAPಗೂ ಈ SAPಗೂ? ಇಲ್ಲ, ಈಗ ಅದನ್ನು ಮುಖ್ಯಮಂತ್ರಿಗಳಿಗೆ ವರದಿ ಸಲ್ಲಿಕೆ ಆಗೋಕ್ಕೆ ಮುಂಚೆ ನಾನು ಅದ್ರ ಬಗ್ಗೆ ಹೇಳೋಕ್ಕೆ ಕಷ್ಟ ಆಗುತ್ತೆ. ಅದನ್ನು ಪೂರ್ತಿ ನಾನು ವಿವರ ಹೇಳಕ್ಕೆ ಬರೋದಿಲ್ಲ. ಅದು ಸಲ್ಲಿಕೆ ಆಗಲಿ, ಆವಾಗ ನಿಮಗೆಲ್ಲ ಮಾಹಿತಿ ಸಿಗುತ್ತೆ. KAದು ಸೀಟ್ ಬ್ಲಾಕಿಂಗ್ ಮತ್ತು ಈ ವರ್ಷನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಸರ್. ಅದಕ್ಕೇನು ನೋಡಿ, ಈಗ ಇನ್ನು ಮ್ಯಾಟ್ರಿಕ್ಸ್ ಎಲ್ಲ ವಿಭಾಗಗಳದು ಅಲ್ಲ NRI ನೋಡಿ, ಈಗೆಲ್ಲ ಏನಾಗಿದೆ, NRI ಇದು ನೇರವಾಗಿ ಅವರ ರಕ್ತ ಸಂಬಂಧಿಗಳು ಅಂತಕ್ಕಂಥದ್ದು ಇದೆ. ಹಿಂದೆ ಎಲ್ಲ ಈ ರೀತಿ ಮಾಡ್ಕೊಂಬಂದಿದ್ದಾರೆ. ಈಗ ಒಂದೊಂದನ್ನೇ ನಾವು ಬಿಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಇವನ್ನೆಲ್ಲ ಈಗ ಸ್ಪೋರ್ಟ್ಸ್ ಕೋಟಾದಿತ್ತು, ಅದಕ್ಕೆ ನಾವು ಅದಕ್ಕೊಂದು ಕರೆಕ್ಟ್ ಪ್ರೋಟೋಕಾಲ್ಸ್ ತೊಗೊಂಡು ಏನೋ ಅದಕ್ಕೆ ಯಾವ ರೀತಿ ಮಾನದಂಡ ಮಾಡಬೇಕು, ಎಲ್ಲಿ ಕ್ರೀಡೆಯಲ್ಲಿ ಎಲ್ಲಿ ಪ್ರತಿನಿಧಿಸಬೇಕು ಅಂತಕ್ಕಂಥದ್ದನ್ನು ಮಾಡಿ ಹೋದ ವರ್ಷ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಭಾಳಷ್ಟು ಸುಧಾರಣೆ ತರ್ತಾಯಿದ್ದೀವಿ. ಇವೆಲ್ಲ ಏನೇನೋ ಸಮಸ್ಯೆಗಳನ್ನು ನಾವು ಮುಂದೆ ಕಾಣ್ತಾ ಇದ್ದೀವಿ, ಏನು ಹಿಂದೆಯಿಂದ ಗಮನಕ್ಕೆ ಬರದೇ ಹೋಗಿರ್ತಕ್ಕಂಥದ್ದು, ಅವನ್ನೆಲ್ಲ ಒಂದೊಂದೇ ಸರಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ನಾವು. ಅದರಿಂದ ಇವೆಲ್ಲ ಒಂದೊಂದೇ ಬಿಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಿಂದೆಯಿಂದ ಇದು ಸಡ್ಲ ಬಿಟ್ಟಿದ್ರು. ಈಗ ಒಂದೊಂದಾಗೆ ಏನೇನೋ ನಮಗೆ ಸಮಸ್ಯೆಗಳು ಅಥವಾ ಇವತ್ತು ಈ ರೀತಿ ಏನೋ ಇದಾಗ್ತಾಯಿದೆ ಅಂತ ಗೊತ್ತಾದಾಗ ಅದನ್ನು ಬಿಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಅದರಿಂದ ಈ ವರ್ಷ ಖಂಡಿತ ಸೀಟ್ ಬ್ಲಾಕಿಂಗು ಮತ್ತೊಂದು ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ತನಿಖೆ ಆಗಿದೆ. ಆಮೇಲೆ ED ಅವರು ಇದರಲ್ಲಿ ಪ್ರವೇಶ ಮಾಡಿದ್ದಾರೆ. ಇವೆಲ್ಲ ಆಗಿರೋದ್ರಿಂದ ಯಾವುದೇ ಸಂಸ್ಥೆಯವರು ಬಹುಶಃ ಈ ಸತಿ ಆ ರೀತಿ ಪ್ರಯತ್ನ ಮಾಡಲ್ಲ ಅಂತ ನಾನು ನಂಬಿದ್ದೀನಿ. ಸರ್, ಈ ಫೀಸ್ ಸ್ಟ್ರಕ್ಚರ್ದು ಒಂದು ಸ್ವಲ್ಪ ಎಲ್ಲ KAಯಿಂದ ಇದೆ ಇಷ್ಟೇ ಫೀಸ್ ತೊಗೋಬೇಕಂತ, ಬಟ್ ಪ್ರೈವೇಟ್ ಕಾಲೇಜವರು ನೋಡಿ ಅದನ್ನು ಕೂಡ ಬೇಡ. ಈಗ ನಾವು ನಮ್ಮ KEA ಚಾಟ್ ಬಾಟ್ ಇದೆ. ಆಮೇಲೆ ನಾವು ಈಗ ವೆಬ್ಸೈಟ್ ಮಾಡಿದ್ದೀವಿ, ನಾವು ನಮ್ಮದು ಆ್ಯಪ್ ಮಾಡಿದ್ದೀವಿ. ಅದರಲ್ಲೆಲ್ಲ ಕಂಪ್ಲೇಂಟ್ ರೈಸ್ ಮಾಡೋವಂಥದ್ದಕ್ಕೆ ನಾವು ಅವಕಾಶ ಕೊಟ್ಟಿದ್ದೀವಿ. ಇವೆಲ್ಲ ಅವಕಾಶ ಕೊಟ್ಟಿರೋದ್ರಿಂದ ಈಗ ನಾವು ಕೂಡ ನಮ್ಮ ಕಮಿಟಿಯವ್ರಿಗೂ, ನಮ್ಮ ರೆಗ್ಯುಲೇಷನ್ ಕಮಿಟಿಯವ್ರಿಗೂ ಹೇಳಿದ್ದೀವಿ, ಇದನ್ನು ಗಂಭೀರವಾಗಿ ತೊಗೋಬೇಕು ಅಂತ ಹೇಳಿದ್ದೀವಿ. ಮತ್ತು ನಾವು ಈಗ ನಾವು ಅವರಿಗೆ ಫೀಸ್ ಕಟ್ಟ ಮೇಲೆ ಕಾಲೇಜ್ ಅಡ್ಮಿಷನ್ ಆಗಬೇಕು ಅಂತ ಹೋಗ್ತಾರೆ, ಅಲ್ಲೂ ಕೂಡ ಅವ್ರದ್ದು ಅಡ್ಮಿಷನ್ಗೆ ಹೋದಂಥ ಸಂದರ್ಭದಲ್ಲಿ ಅವ್ರದ್ದು ರಿಯಲ್ ಟೈಮ್ ಫೋಟೋ ತೊಗೊಂಡು ಅಪ್ಲೋಡ್ ಮಾಡಬೇಕು ಅಂತಕ್ಕಂಥದ್ದು ಪ್ರಯತ್ನ ಮಾಡಿಸ್ತಾಯಿದ್ದೀವಿ. ಈ ರೀತಿ ಏನಾಗುತ್ತೆ, ಎಷ್ಟೋ ಜನ ಸ್ಟೂಡೆಂಟ್ಸು ನಾವಲ್ಲಿ ಹೋಗಿಲ್ಲ ಅಂತ ಹೇಳೋದು, ಇವೆಲ್ಲ ಆಗೋದು, ಇವೆಲ್ಲ ಬರ್ತಾಯಿದೆ. ಅದಕ್ಕೆ ಇದೆಲ್ಲ ಸ್ವಲ್ಪ ಸುಧಾರಣೆ ತರ್ತಾಯಿದ್ದೀವಿ. ಆವಾಗ ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಕೂಡ ನಾವು ಫೀಸ್ ಯಾರು ಜಾಸ್ತಿ ಕೇಳಿದ್ರೆ ಅಲ್ಲೇ ಕಂಪ್ಲೇಂಟ್ ರೈಸ್ ಮಾಡಬೇಕು ಅಂತ ಹೇಳ್ತಾಯಿದ್ದೀವಿ. ಇದು ಏನಾಗುತ್ತೆ, ಸ್ವಲ್ಪ ಸ್ಟೂಡೆಂಟ್ಸಲ್ಲೂ ಮತ್ತು ಮಕ್ಕಳಲ್ಲೂ ಸ್ವಲ್ಪ ತಿಳುವಳಿಕೆ ಕಮ್ಮಿ ಇರ್ತದೆ, ಇವೆಲ್ಲ ಇರ್ತದೆ. ಅದರಿಂದ ಅವರು ದೂರು ಕೊಟ್ಟಾಗ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಇಲ್ಲ, ಮುಖ್ಯಮಂತ್ರಿಗಳಿಗೆ ಸಬ್ಮಿಟ್ ಆಗಬೇಕು, ತಯಾರು ಮಾಡಿದ್ದಾರೆ. ಅವ್ರ ಸಮಯ ಕೇಳಿದ್ದೀವಿ ನಾವು ಮುಖ್ಯಮಂತ್ರಿಗಳ ಹತ್ರ. ನಾನು ಮಾತಾಡಿ ಈಗ ಅವರು ಕೇಳಿದ್ದಾರೆ, ನಮ್ಮ ಆಯೋಗದವರು ಮುಖ್ಯಮಂತ್ರಿಗಳ ಕಚೇರಿಗೆ ಕೇಳಿದ್ದಾರೆ, ನಾವು ಕೇಳಿದ್ದೀವಿ. ಬಹುಶಃ ಆದಷ್ಟು ಬೇಗ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು.